ಸಂತ ತೆರೇಸಾ ಮಹಿಳಾ ಪದವಿ ಕಾಲೇಜು ಹಾಗೂ ಸುಮೇರು ಟ್ರಸ್ಟ್ ಸಹಯೋಗದೊಂದಿಗೆ ಐಸಿರಿ ಪ್ರಕಾಶನದ ಡಾಕ್ಟರ್ ಸಿಸ್ಟರ್ ಪ್ರೇಮಾ ಅವರ ಸಂಶೋಧನಾ ಕೃತಿ ಕನ್ನಡ ಕ್ರೈಸ್ತ ಸಾಹಿತ್ಯದ ಒಳನೋಟಗಳು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೃತಿಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಡಾಕ್ಟರ್ ಮಂಜುನಾಥ್ ಪಾಳ್ಯ ಅವರು, ಸಂಶೋಧನೆ ಎಂಬುದು ನಿರಂತರ ಪ್ರಕ್ರಿಯೆ. ಮಹಾಪ್ರಬಂಧದ ರಚನೆಯಾದ ಮಾತ್ರಕ್ಕೆ ಸಂಶೋಧನೆ ಮುಗಿಯುವುದಿಲ್ಲ. ಬಹಳಷ್ಟು ಜನರು ತಮ್ಮ ತಮ್ಮ ಸಂಶೋಧನೆಯನ್ನು ಮುಂದುವರೆಸದೆ ನಿಂತ ನೀರನ್ನಾಗಿಸಿದ್ದಾರೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸ್ಥಾಪಕ ಕುಲಪತಿಗಳಾದ ಪ್ರೊಫೆಸರ್ ಜಾಫೆಟ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ, ಕನ್ನಡ ಸಾಹಿತ್ಯ ಒಂದು ಪ್ರೇಮಲೋಕವಿದ್ದಂತೆ, ಅದರೊಂದಿಗೆ ಒಡನಾಡುವವರಿಗೆ ಅದು ಪ್ರೀತಿಯನ್ನೇ ಉಣಬಡಿಸುತ್ತದೆ ಎಂದು ಹೇಳಿದರು. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಶ್ರೇಷ್ಠ ಗುರುಗಳಾದ ವಂದನಿ ಸಿ ಫ್ರಾನ್ಸಿಸ್ ಅವರು ಸಿಸ್ಟರ್ ಪ್ರೇಮಾ ಅವರ ಸಾಧನೆಯನ್ನು ಮುಕ್ತವಾಗಿ ಮೆಚ್ಚಿಕೊಂಡರು. ಮರಿ ಜೋಸೆಫ್ ಅವರು ಸಂಶೋಧನಾ ಕೃತಿಯನ್ನು ಸಭೆಗೆ ಪರಿಚಯಿಸುವುದರೊಂದಿಗೆ ಕನ್ನಡ ಸಾಹಿತ್ಯದಲ್ಲಿ ಕ್ರೈಸ್ತ ಸಾಹಿತ್ಯವೂ ಪಡೆದಿರುವ ಮಹತ್ವದ ಸ್ಥಾನವನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿಸ್ಟರ್ ಪ್ರೇಮಾ ಅವರು ತಮ್ಮ ಸಂಶೋಧನಾ ಮಾರ್ಗದರ್ಶಕರಾದ ಡಾಕ್ಟರ್ ಮಂಜುನಾಥ್ ಪಾಳ್ಯ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಿದರು. ಸುಮೇರು ಟ್ರಸ್ಟ್ನ ವತಿಯಿಂದ ಡಾಕ್ಟರ್ ಸಿಸ್ಟರ್ ಪ್ರೇಮಾ ಅವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಿ ಮೇರಿ ಸೈಲೆನ್ಸ್ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಸಿಸ್ಟರ್ ಜೆಸ್ಸಿ ಮರ್ಲಿನ್ ಅವರು ವಹಿಸಿಕೊಂಡು, ಸಿಸ್ಟರ್ ಪ್ರೇಮಾ ಅವರಿಂದ ಮತ್ತಷ್ಟು ಸಾಹಿತ್ಯ ಕೃಷಿಯನ್ನು ನಿರೀಕ್ಷಿಸುತ್ತಿರುವುದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ಸುಮೇರು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ನೋಟಾಕಾರ್ ಸತೀಶ್ ಅವರು ಸ್ವಾಗತ ಮಾಡಿದರು. ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಮಂಜುನಾಥ್ ಅವರು ವಂದನಾರ್ಪಣೆ ಮಾಡಿದರು. ವೇದಿಕೆ ಮೇಲೆ ಅನೇಕ ಜನ ವೇದಿಕೆ ಕೂತ್ಕೊಂಡಿದ್ದಾರೆ. ಎಲ್ಲರೂ ಸಹ ಸಾಹಿತ್ಯ ಅಭಿಮಾನಿಗಳು, ಸಾಹಿತ್ಯ ಪ್ರೇಮಿಗಳು ಮತ್ತು ಕನ್ನಡ ನಾಡು ನುಡಿ ಸಂಸ್ಕೃತಿ ಕೆಳಗೆ ಅಪಾರವಾದಂತಹ ಸೇವೆ ಮಾಡಿದಂತಹ ವ್ಯಕ್ತಿಗಳೇ ಕೂತ್ಕೊಂಡಿದ್ದಾರೆ. ಅವರ ಮಧ್ಯೆ ಕೂತ್ಕೊಂಡು ಅವರ ಭಾಷಣ ಕೇಳಲಿಕ್ಕೆ ಮತ್ತು ಅವರೊಂದಿಗೆ ಚರ್ಚೆ ಮಾಡೋದಕ್ಕೆ ನಿಜಕ್ಕೂ ನನ್ನ ಒಂದು ಸಿಕ್ಕಂತಹ ಒಂದು ಸುದೈವ ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸ್ವಲ್ಪ ಭಾಷಣ ಮಾಡಲಿಕ್ಕೆ ಹೋದಾಗ ನನಗೆ 2 ಮಾತು ಹೇಳಿದ್ದಾರೆ. ನನ್ನದು ಬರೀ 2 ಮಾತು ಅಂತ ಹೇಳಿದ. ಭಾಷಣ ಮುಗಿಸೋದಕ್ಕೆ ಎಲ್ಲರ ಕಿವಿಯು ತೂತಾಗಿರುತ್ತೆ. ಈಗ ಒಂದು ಪುಸ್ತಕದ ಲೋಕಾರ್ಪಣೆ ಒಂದು ಸಮಾರಂಭ ಎಲ್ಲರೂ ಸೀರಿಯಸ್ ಆಗಿದ್ರೆ ಅದಕ್ಕೆ ಸ್ವಲ್ಪ ಬದಲಾವಣೆ ಮಾಡುತ್ತೆ ಅಷ್ಟೇ. ಒಂದು ಪುಸ್ತಕದ ಲೋಕಾರ್ಪಣೆ ಕಾರ್ಯಕ್ರಮವಿತ್ತು. ಕಾರ್ಯಕ್ರಮದ ಮಧ್ಯೆ ಒಂದಿಬ್ಬರು ವಾದ ಮಾಡ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು. ಹಾಗೆ ಬೇಕಾಗಿತ್ತು, ಹೀಗಿರ್ಬೇಕಾಗಿತ್ತು ಅಂತ ಚರ್ಚೆ ಮಾಡ್ತಾ ಇದ್ರು. ಒಂದು ಸಂದರ್ಭದಲ್ಲಿ ಒಬ್ಬ ನೀನೇನು ದೊಡ್ಡ ಪುಸ್ತಕ ಪಟ್ಟಿದ್ದೆ, ನೀನು ನಾಟಿನಲ್ಲಿ ನೀವು ಈ ಪುಸ್ತಕ ಪಟ್ಟಿದ್ರೆ ಆ ಥರ ಯಾಕೆ ಹೇಳ್ತೀಯ, ನೀನು ಜೀವನದಲ್ಲೇ ನೀವು ಪುಸ್ತಕ ಪಟ್ಟಿಲ್ಲ ನೀನು ಅಂತ ಹೇಳಿ. ಆಗ ಅವ್ರು ಹೇಳುತ್ತೆ, ಒಳ್ಳೆಯ ಕೋಳಿ ಥರ ಮೊಟ್ಟೆ ನಾನು ಹಿಡಿದೇ ಇರ್ಬೋದು, ಆದರೆ ಆಮ್ಲೆಟ್ನ ರುಚಿ ನಾನು ಗೊತ್ತಿದೆ ಅಂತ ಹೇಳಿ. ಕೋಳಿ ಥರ ನಾನು ಮೊಟ್ಟೆ ಇಟ್ಟಿಲ್ಲ ನಿಜ, ಆದರೆ ಆಮ್ಲೆಟ್ನ ರುಚಿ ನಾನು ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ. ಮಾಡ್ಕೊಳ್ಳಿ, ಏನೇ ಆದರೂ ಬಹಳ ಸಂತೋಷ. ಈ ಒಂದು ಸಂದರ್ಭ, ಒಂದು ಹೊಸ ಪುಸ್ತಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಲೋಕಾರ್ಪಣೆ ಆಗ್ತಾ ಇದೆ. ಅದಕ್ಕೆ ಕಾರಣಕರ್ತರು ಸಿಸ್ಟರ್ ಡಾಕ್ಟರ್ ಪ್ರೇಮಾರವರು. ಹಲವಾರು ವ್ಯಕ್ತಿಗಳು ನಮ್ಮಿಂದ ದೂರ ಆಗಿದ್ದಾರೆ, ಕಣ್ಮರೆಯಾಗಿದ್ದಾರೆ. ಅವರ ತಪ್ಪನವರಾಗ್ಬೋದು, ಜೇಕಬ್ ಅವರೆಲ್ಲ ಕಣ್ಮರೆಯಾಗಿದ್ದಾರೆ. ಅವರನ್ನ ಈಗ ಜೀವಂತ ಮಾಡಿದ್ದಾರೆ ಈ ಪುಸ್ತಕದ ಮೂಲಕ. ಅನೇಕ ಜನರ ಪರಿಚಯ ಅನೇಕರಿಗಿಲ್ಲ, ಎಸ್ಪೆಷಲಿ ಈಗಿನ ಒಂದು ಯುವ ಪೀಳಿಗೆಗೆ ಅನೇಕ ಪರಿಚಯ ಇಲ್ಲ. ಆಗ ಅಂಥವರನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಈ ಒಂದು ಪುಸ್ತಕದ ಮೂಲಕ. ನಾನು ಪುಸ್ತಕನ ಓದ್ಕೊಂಡು ಬರ್ಬೇಕಂತ ಸಿಸ್ಟರ್ನ ಕೇಳಿದೆ, ಅವ್ರು ಹೇಳಿರಲಿಲ್ಲ, ಅವತ್ತೇನ ಕೊಡ್ತೇವೆ ಅಂತ ಹೇಳಿ. ನಾನು ಮರಿಜಸಕ್ಕೆ ಫೋನ್ ಮಾಡಿ ಕೇಳಿದೆ, ಆ ಪುಸ್ತಕದ ಬಗ್ಗೆ ಸ್ವಲ್ಪ ಹೇಳಿ, ನಾನು ನಿಂತ್ಕೊಂಡು ಏನಾದ್ರು ಹೇಳಬೇಕಾದ್ರೆ ಓದ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತ. ಆಗ ಅವ್ರು ಹೇಳಿದ್ರು, ಇದರಲ್ಲಿ ಬರೀ ವಿದೇಶಿ ಕ್ರೈಸ್ತರ ಕೊಡುಗೆ ಮಾತ್ರ ಅಲ್ಲ, ಸ್ವದೇಶಿ ಸ್ಥಳೀಯ ಜನರ, ವಿಶೇಷವಾಗಿ ಸ್ಥಳೀಯ ಕ್ರೈಸ್ತರ ಕೊಡುಗೆ, ಸಾಹಿತ್ಯ, ಕಲೆ, ಸಂಸ್ಕೃತಿಗೆ ಕ್ರೈಸ್ತರ ಕೊಡುಗೆ ಇಷ್ಟರ ಮಟ್ಟಿಗಿದೆ. ಅದನ್ನು ಜನರಿಗೆ ಪರಿಚಯ ಮಾಡಿಸ್ಕೊಳ್ತಾ ಇದ್ದಾರೆ. ಹೆಚ್ಚು ಬಹಳ ಒಂದು ಪ್ರಶಂಸನೀಯ ಒಂದು ಸಾಧನೆ. ಜಪಾನಲ್ಲಿ ಹೇಳ್ತಾರೆ, if he or she can do, you too can do it. If he or she can do it, you too can do it. If he or she does not do it, you must do it ಅಂತ. ಹಾಗೆ ಅನೇಕರು ಮಾಡಿಲ್ಲ, ನೀವು ಮಾಡಿದ್ದೀರಾ. ಅದಕ್ಕೆ ನಾವು ನಿಮಗೆ ಮುಕ್ತ ಕಡೆಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರ ಪರವಾಗಿ ಮದುವೆ ಅಂತರಾಳದ ನಿಮಗೆ ಅಭಿನಂದನೆಗಳು. ಡಾಕ್ಟರ್ ಮಂಜುನಾಥ್ ಅವರು, ಜಾಫೆಟ್ ಅವರು ಮತ್ತು ಮರಿಜಸ್ ಹೇಳಿದ ಪ್ರಕಾರ ಈ ಒಂದು ಸಾಹಿತ್ಯ ಕೃಷಿ ಇಲ್ಲಿಗೆ ನಿಲ್ಬಾರ್ದು.
ಹೊಗಳ್ತಾ ಅವ್ರು ಹೇಳಿದ್ರು ಮತ್ತೊಂದು ಕಂಡೀಷನ್ ಹಾಕಿದ್ದಾರೆ ನನಗೆ, ಈ ಸಾಹಿತ್ಯ ಸೇವೆ ಮುಂದುವರಿಸ್ಕೊಂಡು ಹೋಗಬೇಕು. ಶುಡ್ ನಾಟ್ ದ ಫಸ್ಟ್ ಅಂಡ್ ಲಾಸ್ಟ್, ಶುಡ್ ಬಿ ದ ಫಸ್ಟ್ ಅಂಡ್ ನೆಕ್ಸ್ಟ್. ಇದು ಒನ್ ಡೇ ಮಾತ್ರ ಮಾಡಬಾರ್ದು, ನಾಟ್ ಓನ್ಲಿ ಒನ್ ಡೇ, ನಾಟ್ ಓನ್ಲಿ ಒನ್ ಬುಕ್. ಇನ್ನು ಹೋಗ್ತಾ ಇರಬೇಕು ನಿಮ್ಮ ಸೇವೆ. ಇದೊಂದು ಸೇವೆ, ಸಾಹಿತ್ಯ ಸೇವೆ, ಒಂದು ನಾಡ ಸೇವೆ, ಒಂದು ಪ್ರಜಾ ಸೇವೆ, ದೇಶ ಸೇವೆಯೇ ಈಶ ಸೇವೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಮಾಡ್ತಿರುವಂತಹ ಈ ಒಂದು ಸೇವೆ ಕೂಡ ಒಂದು ಸೇವೆ. ಧಾರ್ಮಿಕ ಸೇವೆ ಒಂದು ಕಡೆ ಅಂದರೆ ಇದು ಸಾಹಿತ್ಯ ಸೇವೆ, ಪ್ರಜಾ ಸೇವೆ. ಅನೇಕರು ಇದನ್ನು ಓದಿದಾಗ ಅನೇಕರ ಒಂಥರ ಜ್ಞಾನ ಅಭಿವೃದ್ಧಿ ಆಗ್ತದೆ. ಗೊತ್ತಿದ್ದವರಿಗೆ ಒಂದು ರೀತಿಯ ಒಂದು ವಿಷಯ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರು, ವಿಶೇಷ ಈಗ ಸಿಸ್ಟರ್ ಜಸ್ಸಿ ಮರ್ಲಿನವರಿದ್ದಾರೆ, ಅವರಿಗೂ ಸಹ ನಾವು ಒಂದನ್ನೇ ಹೇಳಬೇಕು. ಕಳೆದ ಸಾರಿ ಒಂದು ಸಂದರ್ಭದಲ್ಲಿ ಸಿಸ್ಟರ್ ಜೆನಿವಿವ್ ಮತ್ತು ಸಿಸ್ಟರ್ ಕ್ಲೇರ್ ಅವರ ಒಂದು ಕಲೆ ಅನೇಕ ಜನರು ಗೊತ್ತಾಗೋದಿಲ್ಲ. ಆದರೆ ಅವೆಲ್ಲವನ್ನ ಕ್ರೋಢೀಕರಿಸಿ ಆ ಒಂದು ದೊಡ್ಡ ಒಂದು ಮ್ಯೂಸಿಯಂ ಮಾಡಿದ್ರು. ನಾನು ಬಹಳ ಸಂತೋಷಪಟ್ಟೆ. ಮುಂದಿನ ಜನಾಂಗದವರಿಗೆ ಅದೊಂದು ಗೊತ್ತಾಗ್ತದೆ. ಇಬ್ಬರು ಸಿಸ್ಟರ್ಸ್ ಇದ್ರು. ನಮ್ಮ ಒಂದು ದೇಶೀಯ ರಾಜ್ಯದ ಒಂದು ಇದಕ್ಕೆ ಕಲೆಗೆ ಅವರ ಕೊಡುಗೆ ಅಪಾರವಾದದ್ದು. ಯಾರಾದ್ರೂ ನೋಡಿಲ್ಲ ಅಂದರೆ ಒಂದ್ಸರಿ ನೋಡೋದು ಒಳ್ಳೆಯದು. ಎಕ್ಸಿಬಿಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಇಂದಿನ ಜನಾಂಗಕ್ಕೆ ಇದೊಂದು ಅರ್ಥ ಆಗುತ್ತೆ. ಇಲ್ಲಾಂದರೆ ಟಿಲ್ ಡೈ ಅನೇಕರ ಪರಿಚಯ ಇರೋದಿಲ್ಲ. ನಾನು ನನ್ನ ಟೇಬಲ್ ಮೇಲೆ, ನಿಜ ಸುಳ್ಳು ಹೇಳ್ತಾ ಇಲ್ಲ, ನನ್ನ ಟೇಬಲ್ ಮೇಲೆ 3 ಪುಸ್ತಕ ಇದೆ ರೈಟ್ ಸೈಡ್. ಒಂದು ಮರೆಯಲಾದ ಮರೆತು ಹೋದ ಮಹಾ ಸಾಮ್ರಾಜ್ಯ ವಿಜಯನಗರ, ಕನ್ನಡ ಅನುವಾದ. ಅದು ಜರ್ಮನ್ ಭಾಷೆಯಲ್ಲಿ ದ ಫರ್ಗಾಟನ್ ಎಂಪೈರ್ ಅಂತ ಬರ್ತಿದ್ರು, ಆ ವಿಜಯನಗರ ಎಂಪೈರ್ ಅದೊಂದಿದೆ. ಸ್ವಾಮಿ ಅಂತಪ್ಪನವರು ಬರೆದಂತಹ ಕನಕಪುರ ಮತ್ತು ಸುತ್ತಮುತ್ತಲಿನ ಅದೊಂದಿದೆ. ಹಾಗೆ ಬೆಂಗಳೂರು ಬಗ್ಗೆ ಒಂದು ಮೀರಾ ಅಯ್ಯರ್ ಬರೆದಿದ್ದಾರೆ, ಡಿಸ್ಕವರಿಂಗ್ ಬೆಂಗಳೂರು ಅಂತ ಇಂಗ್ಲೀಷ್ ಪುಸ್ತಕ 3 ಇದೆ. ಸಮಯ ಸಿಕ್ಕಾಗಲ್ಲ ಒಂದು ಈ ಕಡೆ ಇನ್ನೊಂದು 4 ಪೇಜು, ಅದೊಂದು 4 ಪೇಜ್ ಓದ್ತಾ ಇರ್ತೀನಿ. ಎಲ್ಲ ಜನ ಅದನ್ನು ಇಷ್ಟಪಡಿಲ್ಲ ಅಂದರೆ ಆ ಬುಕ್ ತಗೊಂಡು ಓದ್ತಾ ಇರ್ತೀನಿ. ಇದು ಸಾಕಷ್ಟು ಮಾಹಿತಿ ಸಿಗ್ತದೆ, ಬಹಳ ಸಂತೋಷವಾಗ್ತದೆ. ಇಂದಿನ ಜನ ಹೇಗಿದ್ರು, ನಾವು ವಿಶೇಷವಾಗಿ ಜನರ ಒಂದು ಕೊಡುಗೆ, ಕ್ರೈಸ್ತರು ಮಾತ್ರವಲ್ಲ ಕ್ರೈಸ್ತೇತರರು ಸಹ ಬೆಂಗಳೂರು ನಗರಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆ ವಿಶೇಷವಾಗಿ ಈಗ ವಿಜಯನಗರ ಸಾಮ್ರಾಜ್ಯ ಅಷ್ಟೊಂದು ಪ್ರಖ್ಯಾತವಾಗಿದೆ ಅಂತ ಹೇಳಿದ್ರೆ, ಯುನೆಸ್ಕೋ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಒಂದು ಪುಸ್ತಕ, ದ ಫರ್ಗಾಟನ್ ಎಂಪೈರ್, ವಿಜಯನಗರದ ಗತ ವೈಭವದ ಬಗ್ಗೆ ಆ ಒಂದು ಪುಸ್ತಕದ ಎಲ್ಲ ಜನಪ್ರಿಯತೆ ಪಡೆಯಿತು. ನಾನು BA ಮಾಡಬೇಕಾದ್ರೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಒಂದು ಸಂಶೋಧನಾ ಒಂದು ಪ್ರಬಂಧ ಬರೆಯಬೇಕಾಗಿತ್ತು. ಆ ಒಂದು ವಿಷಯ ತೆಗೆದುಕೊಂಡಿದ್ದೆ. ಅಂದು ಹಂಪೆ ಇಂದು ಹಾಳು ಕೊಂಪೆ ಅಂತ ಹೇಳಿ ಒಂದು ದೊಡ್ಡ ಪ್ರಬಂಧ ಬಂದು ಒಂದು ಮೆಚ್ಚುಗೆ ಪಡೆದು ಅದನ್ನು ಒಂದು ಮಾದರಿ ಪ್ರಬಂಧ ಅಂತ ಅವರು ಸ್ವೀಕಾರ ಮಾಡಿ ಯೂನಿವರ್ಸಿಟಿಯವರು ತೆಗೆದುಕೊಂಡು ನಾನು ಭೇಟಿ ಮಾಡಬೇಕಾದ್ರೆ ಆ ಸಮಯದಲ್ಲಿ ಕನ್ನಡದ ಪುಸ್ತಕ ಇರಲಿಲ್ಲ. ನಾನು ಭಾವಿಸಿದೆ, ನಾನು ಖಂಡಿತವಾಗಿ ಒಂದು ಪುಸ್ತಕವನ್ನು ಕನ್ನಡದಲ್ಲಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಸ್ವಲ್ಪ ಇಂಗ್ಲೀಷಲ್ಲಿ ಬಂದಿತ್ತು. ಮೊನ್ನೆ ನೋಡಿದಾಗ ಸಪ್ನಾ ಬುಕ್ ಸ್ಟಾಲಲ್ಲಿ ನೋಡಿ ಭಾಳ ಸಂತೋಷವಾಯಿತು. ಕೊಂಡ್ಕೊಂಡು ಹೋಗಿ ಅದನ್ನು ಓದ್ತಾ ಇದ್ದೀನಿ. ಅದು ಬಹಳ ಚೆನ್ನಾಗಿದೆ. ಹಾಗಾಗಿ ಇಂಥ ಒಂದು ಪುಸ್ತಕಗಳನ್ನು ಓದಿದಾಗ ಸಾಹಿತ್ಯ ಪ್ರೇಮಿಗಳು ನಿಜಕ್ಕೂ ಬಹಳ ವಿಷಯವನ್ನು ತಿಳ್ಕೊಳ್ತಾರೆ. ಇಷ್ಟು ಜನ ಇಷ್ಟೊಂದು ಸಾಧನೆ ಆಗಿವೆ ನಮ್ಮ ಕಡೆಯಿಂದ ಅಂತ ಹೇಳಿ ಅವ್ರಿಗೂ ಕೆಲವರಿಗೆ ಅದು ಪ್ರೇರಣೆ ಆಗ್ತದೆ. ಸಿಸ್ಟರ್ ಪ್ರೇಮರ್ ಅವರು ಓದಿರ್ಬೇಕಾದ ಪುಸ್ತಕ ನಾನು ಹೇಳಿದ ಪ್ರಕಾರ ಹಿ ಕ್ಯಾನ್ ಡು ವೈ ನಾಟ್ ಮೀ ಅಂತ ಹೇಳಿ ಅನೇಕರಿಗೆ ಒಂದು ಪ್ರೇರಣೆ ಆಗ್ಬೋದು, ಸ್ಫೂರ್ತಿ ಆಗ್ಬೋದು. ಸೊ ಅದೊಂದು ಸಹ ಸೇವೆ. ಹಾಗಾಗಿ ಸಿಸ್ಟರ್ ಪ್ರೇಮರ್ ಅವರ ಈ ಒಂದು ಅಮೋಘ ಸಾಧನೆ ಅನೇಕ ಜನರ ಒಂದು ಸಾಧನೆಗೆ ಒಂದು ಬೆಳಕಾಗ್ತದೆ, ಸ್ಫೂರ್ತಿ ಆಗುತ್ತೆ. ಖಂಡಿತವಾಗಿ ಇಂತಹ ಪುಸ್ತಕಗಳು ಇದು ಮುಗಿಯದ ಕತೆ ಅಲ್ಲ, ಮುಗಿಯದ ಕತೆ. ನಿಮ್ಮ ಪ್ರಯತ್ನ ಫಾಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ಇನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನಿಮ್ಮ ಸಂಸ್ಥೆಯಲ್ಲಿದ್ದಾರೆ, ನಿಮಗೆ ಪ್ರೋತ್ಸಾಹ ಪಡೆದು ನಿಮ್ಮ ಬೆನ್ನ ಹಿಂದೆ ಇದ್ದಾರೆ. ಹಾಗಾಗಿ ನೀವೊಂದು ಇದನ್ನು ಅದು ಕರಗತ ಮಾಡ್ಕೊಂಡಿದ್ದೀರಾ. ಈ ಒಂದು ಸಾಹಿತ್ಯದ ಕಲೆನ ಅದನ್ನು ಅನೇಕರಿಗೆ ಬರೋದಿಲ್ಲ. ಆಲ್ ಕೆನಾಟ್ ಡು, ಇಫ್ ಯು ಕ್ಯಾನ್ ಡು, ಯು ಆರ್ ಆಲ್ಸೋ ಒನ್ ಅಮಂಗ್ ದ ಫ್ಯೂ. ಹಾಗೆ ಇಂತಹ ಒಳ್ಳೆಯ ಪುಸ್ತಕಗಳು ಮುಂದೆ ಬರಲಿ. ನಮ್ಮ ನಾಡು ನುಡಿಯ ಒಂದು ಇದಕ್ಕೆ ನಿಮ್ಮ ಒಂದು ಕೊಡುಗೆ, ನಿಮ್ಮ ಸಂಸ್ಥೆಯ ಒಂದು ಕೊಡುಗೆ ಇದ್ದರೆ ಖಂಡಿತವಾಗಿ ನಮಗೆ ಬಹಳ ಚೆನ್ನಾಗಿರ್ತದೆ. ಮತ್ತೊಮ್ಮೆ